ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಪಕ್ಷಕ್ಕೆ ಮರಳಿ ಬರಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದಂತಹ ಶಾಸಕ ಬಸವನಗೌಡ ಯತ್ನಾಳ್ಗೆ ಹಿನ್ನಡೆಯಾಗಿದೆ. ಅರಮನೆ ಮೈದಾನದಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರದಿಂದ ಹಿಂದೂ ಹುಲಿ ಯತ್ನಾಳ್ಗೆ ಪಕ್ಷದಲ್ಲಿ ಮಾನ್ಯತೆ ಸಿಗೋದು ಅನುಮಾನವಾಗಿದೆ. ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಯತ್ನಾಳ್ ಅಂದ್ರೆ ಅವರೊಬ್ಬ ಹಿಂದೂ ರಾಯಭಾರಿ ಇದ್ದಂತೆ. ಹಿಂದುತ್ವದ ಮೂಲಕವೇ ಬಿಜೆಪಿಯಲ್ಲಿ ತನ್ನದೇ ನೆಲೆ ಕಂಡುಕೊಂಡಿದ್ದಂತಹ ಯತ್ನಾಳ್ ಅವರಿಗೆ ಬಿಜೆಪಿಗೆ ಮರಳುವಂತಹ ಆಸೆ. ಆದ್ರೆ ಹಿಂದೂ ಹುಲಿ ಯತ್ನಾಳ್ಗೆ ಬಿಜೆಪಿ ಬಿಗ್ ಶಾಕ್ ಅನ್ನ ನೀಡಿದೆ. ಬಿಜೆಪಿಗೆ ಮರಳಲು ಯತ್ನಾಳ್ ಮಾಡ್ತಾ ಇರುವಂತಹ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿದ್ದು, ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಬಾಗಿಲು ಬಂದ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡಿದಂತಹ ಯತ್ನಾಳ್ ಅವರ ಜೆಸಿಬಿ ಪಂಚರ್ ಆಗಿದೆ. ಯಡಿಯೂರಪ್ಪ ಅವರು ಇನ್ಮುಂದೆ ಪಕ್ಷವನ್ನ ಮುನ್ನಡೆಸ್ತಾರೆ ಅಂತ ಹೇಳಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಇಷ್ಟು ದಿನ ಬಿಜೆಪಿ ನಾಯಕರು ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳದಂತೆ ತಡಿತಾ ಇದ್ರು. ಇದನ್ನ ಅರಿತಿದ್ದಂತಹ ಹಿಂದೂ ಹುಲಿ ಹೇಗಾದ್ರೂ ತಮ್ಮ ರಾಜಕೀಯ ನೆಲೆಯನ್ನ ಕಂಡುಕೊಳ್ಳಲು ಮತ್ತೆ ಜೆಸಿಬಿಯನ್ನ ಸ್ಥಾಪಿಸಲು ಮುಂದಾಗಿದ್ರು. ಜನತಾದಳ, ಕಾಂಗ್ರೆಸ್, ಬಿಜೆಪಿಯ ಪ್ರಮುಖ ಸಮಾನ ಮನಸ್ಕ ನಾಯಕರನ್ನ ಕರೆದೊಯ್ದು ಜೆಸಿಬಿಯನ್ನ ಕಟ್ಟಲು ಯತ್ನಾಳ್ ತಯಾರಿಯನ್ನ ನಡೆಸಿದ್ರು. ಇದೇ ವೇಳೆ ಯತ್ನಾಳ್ ಪಕ್ಷಕ್ಕೆ ಹೋಗುವವರು ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಉದ್ಭವಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಯಡಿಯೂರಪ್ಪ ಮರಳಿ ಅಖಾಡಕ್ಕೆ ಇಳಿದಿದ್ದಾರೆ. ಯಡಿಯೂರಪ್ಪ ಪಕ್ಷದ ನೇತೃತ್ವ ವಹಿಸಲಿದ್ದು, ಯತ್ನಾಳ್ಗೆ ರಾಜ್ಯಾಧ್ಯಕ್ಷ ಸ್ಥಾನವಿರಲಿ, ವಾಪಸ್ ಬರುವಂತಹ ಮಾತೇ ಇಲ್ಲ. ಯತ್ನಾಳ್ ಪರಿಸ್ಥಿತಿ ಈಗ ಹಲ್ಲು ಮುರಿದ ಹಾವಿನಂತಾಗಿದ್ದು, ಉತ್ತರ ಕರ್ನಾಟಕದಲ್ಲೇ ಸ್ಥಾನ ಗಟ್ಟಿ ಮಾಡಿಕೊಳ್ಬೇಕಿದೆ. ಜೊತೆಗೆ ಜೆಸಿಬಿ ಕಟ್ಟೋ ತಮ್ಮ ಬಯಕೆಯನ್ನ ಈಡೇರಿಸಿಕೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.